ಲಕ್ಷಾಂತರ ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳು, ಘಟಾನುಘಟಿ ನಾಯಕರು, ಒಂದು ಕಡೆ ಕೇಸರಿಮಯ ಹಿಂದುತ್ವ ಅಜೆಂಡಾ, ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ಸಾಧನೆ ಪರ, ಬಾಗಲಕೋಟೆ ಅಭಿವೃದ್ಧಿಯ ಪರ, ಇನ್ನೊಂದು ಕಡೆ ಕೇಸರಿ, ಬಿಳಿ, ಹಸಿರು ರಂಗುರಂಗಿನ ಬಾವುಟಗಳು, ಪಂಚ ಗ್ಯಾರಂಟಿಗಳನ್ನು ಮುಂದೆ ಇಟ್ಟುಕೊಂಡು ಲಕ್ಷಾಂತರ ಕಾರ್ಯಕರ್ತರು, ಅಭಿಮಾನಿಗಳು, ಘಟಾನುಘಟಿ ನಾಯಕರು, ಮಹಿಳೆಯರು. ಹೌದು ವೀಕ್ಷಕರೇ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದ ಉಪಚುನಾವಣೆಯ ರಂಗೇರಿದ ಶಕ್ತಿ ಪ್ರದರ್ಶನೆ ಮತ್ತು ನಾಮಪತ್ರಿಕೆ ಸಲ್ಲಿಸಲು ಹೊರಟ ಮೆರವಣಿಗೆ. ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ಇಂದು ದಿನಾಂಕ 23/3/2026 ಬಾಗಲಕೋಟೆಯಲ್ಲಿ ಎರಡು ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮ ಅಭ್ಯರ್ಥಿಗಳನ್ನು ಪರ ಶಕ್ತಿ ಪ್ರದರ್ಶನ ನೀಡುತ್ತಾ ನಾಮಪತ್ರ ಸಲ್ಲಿಸಲು ಸಿದ್ಧರಾಗಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಹೊರಟ ದೃಶ್ಯ ಕಂಡುಬಂದಿತ್ತು. ಈ ಸಂದರ್ಭದಲ್ಲಿ ಮುಧೋಳ್ ನಿವಾಸಿ ಬಿಜೆಪಿ ಮುಖಂಡರಾದ ಶ್ರೀ ರಾಮಜಿ ಗೋರ್ಪಡೆಯವರು ಬಿಜೆಪಿ ಪರ ಅಭ್ಯರ್ಥಿಯಾದ ಡಾಕ್ಟರ್ ವೀರಣ್ಣ ಚರಂತಿಮಠ್ ಅವರ ಬಗ್ಗೆ ಮತ್ತು ಅವರ ಕಾರ್ಯವೈಖರಿಗಳ ಬಗ್ಗೆ ಏನು ಹೇಳಿದರು ಅನ್ನೋದನ್ನು ನೋಡೋಣ. ಒಟ್ಟಿನಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ 2026 ಉಪಚುನಾವಣೆ ಅತಿ ರಂಗೇರುವ ಸಾಧ್ಯತೆಗಳು ಇದ್ದಾವೆ. ಒಂದು ಕಡೆ ಟಿಕೆಟ್ ಆಕಾಂಕ್ಷಿಗಳ ಒಳಪೆಟ್ಟು, ಇನ್ನೊಂದು ಕಡೆ ತಮ್ಮ ಭಿನ್ನಾಭಿಪ್ರಾಯ ನಡುವೆ ನಿಂತಿರುವ ಚುನಾವಣೆ. ಎರಡು ಪಕ್ಷಗಳಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ಬಾಗಲಕೋಟೆ. ಮುಂದೆ ಇನ್ನು ಮಾರ್ಚ್ 9ರವರೆಗೆ ಕಾದು ನೋಡಬೇಕಾಗಿ ಮತದಾರ ಯಾವ ಪಕ್ಷಕ್ಕೆ ಮತ ಹಾಕುತ್ತಾನೆ, ಯಾವ ವ್ಯಕ್ತಿಗೆ ಮತ ಹಾಕುತ್ತಾನೆ ಕುತೂಹಲಕಾರಿಯಾಗಿದೆ. ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ಸ್ಥಳೀಯ ಸುದ್ದಿ, ಸಾಂಸ್ಕೃತಿಕ, ಕ್ರೀಡೆ ಸುದ್ದಿಗಳಿಗಾಗಿ ನಮಸ್ಕಾರ. ಸಾವಿರಾರು ಜನರನ್ನು ಗೆದೆಯವನು ವೀರಲ್ಲ, ಒಬ್ಬನು ಮನಸ್ಸನ್ನು ಗೆದೆಯವನು ವೀರನು. ಆ ವೀರಣ್ಣ ಚರಂತಿಮಠ ಬಗ್ಗೆ ಏನಾದ್ರು ಹೇಳಬೇಕಾದ್ರೆ, ನಾವು ಶಕ್ತಿಗಿಂತ ವ್ಯಕ್ತಿಯನ್ನ ಆರಿಸಿಕೊಟ್ಟರೆ ನಮ್ಮ ಎಲ್ಲಾರು ಭಾಗ್ಯವನ್ನು ಬದಲು ಮಾಡಬಹುದು. ಯಾಕಂದ್ರೆ ಇವರು ವೀರಣ್ಣ ಸಾವಿರಾರು ಜನರನ್ನ ಯಾಕಂದ್ರೆ ಇವತ್ತು ಕಾಲೇಜುಗಳನ್ನು ಪ್ರತಿ ವರ್ಷಕ್ಕೊಂದು ಕಾಲೇಜುಗಳನ್ನು ಓಪನಿಂಗ್ ಮಾಡ್ತಾರೆ. ಅವರು ಇವತ್ತು ಬಾಗಲಕೋಟೆಯನ್ನು ಆಳ್ತಾ ಇದ್ದಾರೆ. ಮುಧೋಳ ಆಗಬಹುದು, ಎಲ್ಲಾ ಕಾಲೇಜುಗಳ ಅಧ್ಯಕ್ಷರಾಗಿದ್ದಾರೆ. ವೀರಣ್ಣ ಚರಂತಿಮಠಿಗೆ ಎಷ್ಟು ಹೇಳಿದ್ರು ಕಮ್ಮಿ ಐತ್ ಮಾತ್. ಇವತ್ತು ಬಂದಂತ ನಮ್ಮ ಯಡಿಯೂರಪ್ಪರ ಮಗನ ಇರ್ಬೋದು, ಗೋವಿಂದ ಕಾರಜೋಳ ಆಗಿರ್ಬೋದು, ಮುರುಗೇಶ್ ನಿರಾಣಿ ಆಗಿರ್ಬಹುದು, ಸಿದ್ದು ಸೌದಿ ಆಗಿರ್ಬಹುದು, ಇಲ್ಲೆಲ್ಲಾ ಯಾಕೆ ಅವ್ರನ್ನ ನೋಡಿ ಇವತ್ತು ಇಷ್ಟು ಜನರನ್ನು ಕೂಡ್ಯಾರಲ್ರಿ. ಇವತ್ತಿಗೆ ಒಳ್ಳೇದೈತ್ ಮಾತ್. ನೀವು ಎಲ್ಲಾರು ವ್ಯಕ್ತಿನ ಆರಿಸ್ರಿ, ಅವ್ರನ್ನ ವೋಟ್ ಹಾಕಿ ಇವತ್ತು ಸಾವಿರಾರು ಮತದನ್ನ ಆರಿಸಿ ತಂದು ಅವ್ರಿಗೆ ಜಯಮತ ತರಿಸ್ರಿ. ಈ ಸಂಖ್ಯೆಯನ್ನು ನೋಡಿದಾಗ ಇವ ಆರಿಸಬಾರ್ದು ಖಚಿತ 100ಕ್ಕೆ 100. ಯಾಕಂದ್ರೆ ಶಕ್ತಿ ಆಗುತ್ತೆ. ಅವ್ರ ಒಳಗಡೆ ಅಂತ ವ್ಯಕ್ತಿನ ನೋಡ್ಬೇಡ್ರಿ, ಒಳಗಡೆ ಅಂತ ಶಕ್ತಿಯನ್ನು ನೋಡ್ರಿ. ಎಲ್ಲರಿಗೂ ಒಳ್ಳೇದನ್ನು ಮಾಡ್ತಾರೆ. ಎಲ್ಲಾರು ನೀವು ಏನಪ್ಪಾ ಅಂತಾರ ಅವ್ರಿಗೆ ಸಪೋರ್ಟ್ ಮಾಡ್ರಿ, ಹೆಚ್ಚಿನ ಮತದಿಂದ ಆರಿಸಿರ್ತಾರ್ರಿ. ಚರಂತಿಮಠ ಅವ್ರಿಗೆ ಇವ್ರಿಗೆ ಆಯ್ಕೆ ಮಾಡೋಣ, ಎಲ್ಲರೂ ಸಪೋರ್ಟ್ ಮಾಡೋಣ, ಅವ್ರಿಗೆ ಎಲ್ಲರೂ ಆಶೀರ್ವಾದ ಮಾಡಬೇಕು. ನಮಸ್ಕಾರ. ನಾವೀಗೇನು ಮೊದ್ಲು ಅವ್ರು ಬಿಜೆಪಿ ಅವ್ರು ಕೊಟ್ಟಲ್ಲ, ಎಲೆಕ್ಷನ್ ಒಂದ್ ವಾರ ಮುಂಚಿತವಾಗಿ 10,000 ಆತರ ನಾವೇನ್ ಕೊಡ್ತಾ ಇಲ್ವಲ್ಲ. ಪ್ರತಿ ಅಕೌಂಟ್ಗೂ 2,000 ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೀವಿ. 200 ಯೂನಿಟ್ ಕೊಡ್ತೀವಿ ಅಂತ ಕೊಟ್ಟಿದ್ದೀವಿ. 10 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದೇವೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿ ಅಂತ ಹೇಳಿದ್ದೇವೆ. ಅವ್ರು ಓಡಾಡಿದ್ದಾರೆ. ಅದು ನಮ್ಮ ಕೊಟ್ಟು ಮಾತು ನುಡಿದಂತೆ ನಡೆಯುವಂತ ಈ ಬಸವಣ್ಣನ ನಾಡಿನಲ್ಲಿ ಅವರ ಮಾತಿನಂತೆ ನುಡಿದಂತೆ ನಡೆದಿದ್ದೇವೆ. ಇದು ನಮ್ಮ ಶಕ್ತಿ. ಹಾಗಾಗಿ ಉಮೇಶ್ ಮೇಟಿ ಅವರನ್ನ ಕ್ಯಾಂಡಿಡೇಟ್ ಮಾಡಿದ್ದೀವಿ. ಈಗಾಗಲೇ DK ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ನುಡಿದಂತೆ ನಡೀತಕ್ಕಂಥ ಸರ್ಕಾರ. ಏನು ಮಾತು ಜನರಿಗೆ ಕೊಟ್ಟಿದ್ದೀವಿ, ಆ ಮಾತುಗಳನ್ನ ಉಳಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ.